ಸ್ನೇಹಿತರೆ ನಮಸ್ಕಾರ. ನಿಮ್ಮಲ್ಲಿ ತುಂಬ ಜನ ಹೇಳ್ತಾ ಇದ್ರಿ, ನಾನು ಕರ್ನಾಟಕದಲ್ಲಿದ್ದೀನಿ, ಕನ್ನಡವನ್ನು ಕಲಿಬೇಕು, ಕನ್ನಡದಲ್ಲಿ ಮಾತನಾಡಬೇಕು. ನನಗೆ ಈಗ ಇಂಗ್ಲೀಷ್ನಲ್ಲಿ ಮಾತನಾಡೋದಕ್ಕೆ ಬರುತ್ತೆ, ಆದರೆ ಕನ್ನಡದಲ್ಲಿ ಮಾತನಾಡೋದಕ್ಕೆ ಬರ್ತಾ ಇಲ್ಲ. ಸೊ ಹೇಗೆ ಕನ್ನಡವನ್ನು ಕಲಿಯೋದು ಅಂತ ಕೇಳ್ತಾ ಇದ್ರಿ. ಸೊ ಅಂಥವರಿಗೆ ಕನ್ನಡವನ್ನು ನೀವು ಇಂಗ್ಲೀಷ್ ಮುಖಾಂತರ ಕಲಿಯಲು ಬಯಸಿದರೆ ನೀವು ನನ್ನ ಎಪಿಸೋಡ್ಗಳನ್ನು ನೋಡಿದರೆ ನೀವು ಖಂಡಿತವಾಗಿಯೂ ಕೂಡ ಕನ್ನಡವನ್ನು ಸರಾಗವಾಗಿ ಮಾತನಾಡೋದು ಕಲಿಬಹುದು. ಅದೇ ಥರ ನೀವು ಯಾರಾದರೂ ಕೂಡ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೀರಾ, ಆದರೆ ನಿಮಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಬರ್ತಾ ಇಲ್ಲ, ನೀವು ಇಂಗ್ಲೀಷ್ನ ಕಲಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ಕನ್ನಡದ ಮುಖಾಂತರ ಸರಾಗವಾಗಿ ಇಂಗ್ಲೀಷ್ ಮಾತನಾಡುವುದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಇದು ಪ್ರತಿಯೊಂದು ಎಪಿಸೋಡ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಜೊತೆಗೆ ಇಂಗ್ಲೀಷ್ನಿಂದ ಕನ್ನಡವನ್ನು ಕೂಡ ಕಲಿಬಹುದು, ಹಾಗೆ ಕನ್ನಡದ ಮುಖಾಂತರ ಇಂಗ್ಲೀಷನ್ನು ಕೂಡ ನೀವು ಸುಲಭವಾಗಿ ಕಲಿಬೋದು. ಇದು ಯಾವ ಥರ ಇರುತ್ತೆ, ನಾನು ಹೇಳ್ಕೊಡುವಂಥ ಪಾಠಗಳು ಯಾವ ಥರ ಇರುತ್ತೆ ಅಂತ ಹೇಳಿದರೆ, ಇಲ್ಲಿ ನಾನು ಯಾವುದೇ ರೀತಿಯ ಗ್ರಾಮರ್ಗಳ ಮುಖಾಂತರ ನಾನು ಶುರು ಮಾಡಲ್ಲ. ಇದು ಯಾವ ಥರ ಇರುತ್ತೆ ಅಂತ ಹೇಳಿದರೆ, ವಾಕ್ಯ ರಚನೆ ಮತ್ತು ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಇರುವಂತಹ ಸೆಂಟೆನ್ಸ್ಗಳನ್ನು ಕನ್ನಡಕ್ಕೆ ಅನುವಾದಿಸುವುದರ ಮುಖಾಂತರ, ಅದೇ ಥರ ಕನ್ನಡದಲ್ಲಿರುವಂಥ ಸೆಂಟೆನ್ಸ್ಗಳನ್ನು ವಾಕ್ಯಗಳನ್ನು ಇಂಗ್ಲೀಷ್ಗೆ ಅನುವಾದಿಸುವುದರ ಮುಖಾಂತರ ನೀವು ಕನ್ನಡವನ್ನು ಕಲಿತಾ ಇದ್ದೀರಿ, ಜೊತೆಗೆ ಇಂಗ್ಲೀಷ್ನ ಕೂಡ ಕಲಿಬಹುದು. ನಾವು ಯಾವುದೇ ಒಂದು ಭಾಷೆಯನ್ನು ಕಲಿಬೇಕು ಅಂತ ಹೇಳಿದರೆ ನಾವು ಗ್ರಾಮರ್ ಮುಖಾಂತರ ಕಲಿಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ ನಮಗೆ. ಏನಕ್ಕೆ ಅಂದರೆ ಗ್ರಾಮರ್ಗಳಲ್ಲೇ ನಮಗೆ ತುಂಬ ಗೊಂದಲಗಳಿದ್ದು, ಸೊ ವಿ ವಿಲ್ ಹ್ಯಾವ್ ಲಾಟ್ ಆಫ್ ಕನ್ಫ್ಯೂಷನ್. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ, ಹಾಗೆ ಸ್ವಲ್ಪ ಗೊಂದಲಮಯವಾಗಿರುತ್ತೆ. ಅದರಿಂದ ಯಾವುದೇ ಇಫ್ ಯು ವಾಂಟ್ ಸ್ಪೀಕ್ ಲೈಕ್ ಎ ನೇಟಿವ್ ಸ್ಪೀಕರ್, ನಾವು ಏನು ಮಾಡಬೇಕು ಅಂತ ಹೇಳಿದರೆ ಮಾತನಾಡುವುದನ್ನು ಕಲಿಬೇಕು, ಜೊತೆಗೆ ಗ್ರಾಮರ್ ಬಳಕೆ ಆಗುತ್ತೆ. ನಾನು ಉದಾಹರಣೆಗೆ ಹೇಳೋದಾದರೆ, ನಾವು ಯಾವುದೇ ಒಂದು ಭಾಷೆಯನ್ನು ಕಲಿಬೇಕಾದ್ರೆ, ಇವಾಗ ಉದಾಹರಣೆಗೆ ಕನ್ನಡ ಅಥವಾ ಇಂಗ್ಲೀಷ್, ಯಾರು ಕೂಡ ನಮ್ಮ ಪೋಷಕರು ಅಥವಾ ತಂದೆ ತಾಯಿಗಳು ಗ್ರಾಮರ್ ಮುಖಾಂತರ ಮಾತನಾಡೋದನ್ನು ಶುರು ಮಾಡಲ್ಲ. ಸೊ ಅವರು ಮಾತನಾಡ್ತಾ ಇರ್ತಾರೆ, ನಾವು ಅದನ್ನು ಕಲಿತಾ ಇರ್ತೀವಿ, ಅದು ಸರಾಗವಾಗಿ ನಾವು ಮಾತನಾಡೋದಕ್ಕೆ ಶುರು ಮಾಡ್ತೀವಿ. ನಮಗೆ ಯಾವುದೇ ರೀತಿಯ ತೊಂದರೆ ಅನಿಸಲ್ಲ, ಕಷ್ಟ ಅಂತ ಕೂಡ ಅನಿಸಲ್ಲ. ಸೊ ಆ ರೀತಿಯಾಗಿ ಇಂಗ್ಲೀಷ್ ಅನ್ನು ಕಲಿಸುವಂಥ ಒಂದು ಪ್ರಯತ್ನ. ಹಾಗೆ ಕನ್ನಡ ಬರದಿದ್ದಂತಹವರಿಗೆ, ಯಾರು ಕನ್ನಡವನ್ನು ಕಲಿಯಲು ಆಸಕ್ತಿ ಇದೆ ಅಂತಹವರಿಗೆ ಕನ್ನಡವನ್ನು ಕಲಿಸುವಂಥ ಒಂದು ಪ್ರಯತ್ನ. ನೀವು ಕನ್ನಡವನ್ನು ಕಲಿಬೇಕು ಅಂತ ಬಯಸಿದರೆ ಅಥವಾ ಇಂಗ್ಲೀಷನ್ನು ಕಲಿಬೇಕು ಅಂತ ಕೂಡ ಬಯಸಿದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಾನು ಎಪಿಸೋಡ್ನಲ್ಲಿ ಪ್ರಸಾರ ಮಾಡುವಂತಹ ಪಾಠಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ನೀವು ಕನ್ನಡವನ್ನು ಕೂಡ ಕಲಿಬಹುದು. ಹಾಗೆಯೇ ಇಂಗ್ಲೀಷ್ ಕಲಿಯಬೇಕು ಅಂತ ಅನಿಸಿದರೆ ನೀವು ಇಂಗ್ಲೀಷ್ ಕೂಡ ಪ್ರಾಕ್ಟೀಸ್ ಮಾಡಬಹುದು, ಸರಾಗವಾಗಿ ಮಾತನಾಡೋದಕ್ಕೆ ಕಲಿತುಕೊಳ್ಬೋದು. ಬನ್ನಿ ಶುರು ಮಾಡೋಣ. Welcome to our Kannada learning series. This course is designed to help English speakers learn Kannada in an easy step-by-step approach, whether you are a complete beginner or looking to strengthen your basics. We will cover essential vocabulary, sentence structure and pronunciation tips to make learning Kannada fun and accessible. Each lesson will introduce new words, phrases and expressions commonly used in your daily life, helping you to build confidence to communicate effectively. Kannada is a beautiful language, rich in culture, and through these lessons you will gain the skills to connect with the native speakers and also explore Karnataka heritage. And also you can practice English along with Kannada. Subsequently you can improve your English speaking skill also. Today we will start with the simple words which we are using regularly. ಬನ್ನಿ, ಈಗ ನಾನು ಏನು ಇಂಗ್ಲೀಷ್ನಲ್ಲಿ ಹೇಳಿದೆ ಅದನ್ನು ಕನ್ನಡದಲ್ಲಿ ಯಾವ ಥರ ಟ್ರಾನ್ಸ್ಲೇಟ್ ಮಾಡೋದು ಅಂತ ನೋಡೋಣ. ಬನ್ನಿ. ನಮ್ಮ ಕನ್ನಡ ಕಲಿಕಾ ಸರಣಿಗೆ ಸ್ವಾಗತ. ಈ ಕೋರ್ಸನ್ನು ಇಂಗ್ಲೀಷ್ ಮಾತನಾಡುವವರಿಗೆ ಸುಲಭವಾಗಿ ಹಂತವಾಗಿ ಕನ್ನಡವನ್ನು ಕಲಿಯಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ನೀವು ಸಂಪೂರ್ಣ ಆರಂಭಿಕರಾಗಿರಲಿ ಅಥವಾ ನಿಮ್ಮ ಮೂಲಭೂತ ಕನ್ನಡ ಅಂಶಗಳನ್ನು
ಬಲಪಡಿಸಲು ಬಯಸುತ್ತಿರಲಿ. ಕನ್ನಡ ಕಲಿಕೆಗೆ ಅಗತ್ಯವಾದ ಶಬ್ದಕೋಶ, ವಾಕ್ಯ ರಚನೆ ಮತ್ತು ಉಚ್ಚಾರ ಸಲಹೆಗಳನ್ನು ಇಲ್ಲಿ ನೀವು ತಿಳಿದುಕೊಳ್ಬಹುದು. ಪ್ರತಿ ಪಾಠವು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವ ಹೊಸ ಪದಗಳು, ನುಡಿಗಟ್ಟುಗಳು ಮತ್ತು ಅಭಿವ್ಯಕ್ತಿಗಳನ್ನು ಪರಿಚಯಿಸುತ್ತದೆ. ಪರಿಣಾಮಕಾರಿಯಾಗಿ ಸಂವಹನ ಮಾಡಲು, ಆತ್ಮವಿಶ್ವಾಸವನ್ನು ಬೆಳೆಸಲು ನಿಮಗೆ ಸಹಾಯ ಮಾಡುತ್ತೆ. ಕನ್ನಡವು ಸಂಸ್ಕೃತಿಯಿಂದ ಸಮೃದ್ಧವಾದ ಸುಂದರವಾದ ಭಾಷೆ ಮತ್ತು ಈ ಪಾಠಗಳ ಮೂಲಕ ನೀವು ಸ್ಥಳೀಯ ಭಾಷಿಕರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಕರ್ನಾಟಕದ ಪರಂಪರೆಯನ್ನು ನೀವು ಇಲ್ಲಿ ತಿಳಿದುಕೊಳ್ಳಬಹುದು. ಮತ್ತು ನೀವು ಜೊತೆಗೆ ಇಂಗ್ಲೀಷ್ನಲ್ಲಿ ಮಾತನಾಡುವುದನ್ನು ಕೂಡ ಅಭ್ಯಾಸ ಮಾಡಬಹುದು. ನಿಮ್ಮ ಇಂಗ್ಲೀಷ್ ಮಾತನಾಡುವ ಕೌಶಲ್ಯವನ್ನು ಕೂಡ ಸುಧಾರಿಸಬಹುದು. ಇಂದು ನಾವು ನಿಯಮಿತವಾಗಿ ಬಳಸುವ ಸರಳ ಪದಗಳೊಂದಿಗೆ ಪ್ರಾರಂಭಿಸೋಣ. Now, what I just said in English, let's take a look at how to translate into Kannada step by step. ಇದನ್ನು ಯಾವ ಥರ ಹೇಳೋದು ಕನ್ನಡದಲ್ಲಿ? ಈಗ ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ದನ್ನು ಕನ್ನಡಕ್ಕೆ ಹೇಗೆ ಅನುವಾದಿಸುವುದು ಎಂಬುದನ್ನು ಹಂತ ಹಂತವಾಗಿ ನೋಡೋಣ ಬನ್ನಿ. Now, what I just said in English, let's take a look at how to translate into ಕನ್ನಡ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ನೌ ಅಂದರೆ ಈಗ, ವಾಟ್ ಐ ಜಸ್ಟ್ ಸೆಡ್ ಈಗ ನಾನು ಹೇಳಿದ್ದನ್ನು, ಲೆಟ್ ಅಸ್ ಟೇಕ್ ಎ ಲುಕ್ ಅಂದರೆ ನೋಡೋಣ ಅಂತ ಹೇಳ್ಬೋದು. ಸ್ಟೆಪ್ ಬೈ ಸ್ಟೆಪ್ ಅಂದರೆ ಹಂತ ಹಂತವಾಗಿ. ಟ್ರಾನ್ಸ್ಲೇಟ್ ಅಂದರೆ ಭಾಷಾಂತರಿಸುವುದು. ಈ ಎಲ್ಲ ಪದಗಳನ್ನು ನಾವು ಒಟ್ಟಿಗೆ ಸೇರಿಸಿ ಹೇಳಬೇಕು ಅಂತ ಹೇಳಿದರೆ, ಈಗ ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ದನ್ನು ಹಂತ ಹಂತವಾಗಿ ಕನ್ನಡಕ್ಕೆ ಭಾಷಾಂತರಿಸುವುದು ಹೇಗೆ ಎಂಬುದನ್ನು ನೋಡೋಣ. ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಓದ್ಕೊಂಡು ಹೋಗ್ತೀವಿ ಸೆಂಟೆನ್ಸನ್ನು, ಅದೇ ಥರ ನಾವು ಕನ್ನಡದಲ್ಲಿ ಮಾತನಾಡೋಕ್ಕಾಗಲ್ಲ. ಇಂಗ್ಲೀಷು ಮತ್ತು ಕನ್ನಡಕ್ಕೆ ಸ್ವಲ್ಪ ವ್ಯತ್ಯಾಸ ಏನಂದರೆ, ನಮಗೆ ಪದಗಳ ಅರ್ಥಗಳು ಗೊತ್ತಿರಬೇಕು. ಪದಗಳ ಅರ್ಥಗಳು ಗೊತ್ತಿದ್ದರೆ ಆ ಪದ ಜೋಡಣೆಗಳನ್ನು ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಜೋಡಿಸಿ ಸರಿಯಾಗಿ ಮಾತನಾಡಬೇಕಾಗುತ್ತೆ. ಅಂದರೆ ಇವಾಗ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಇಂಗ್ಲೀಷ್ ಮತ್ತು ಕನ್ನಡ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಸೊ ಇಂಗ್ಲೀಷ್ನಲ್ಲಿ ನಾವು ಏನು ಓದಿದ್ದನ್ನು ಸ್ವಲ್ಪ ಪದಗಳು ವ್ಯತ್ಯಾಸವಾಗ್ತವೆ, ಹಿಂದೆ ಬರ್ಬೋದು ಅಥವಾ ಮುಂದೆ ಬರ್ಬೋದು, ಆದರೆ ಅರ್ಥ ಮಾತ್ರ ಅದಕ್ಕೆ ಹೋಲಿಕೆ ಆಗೋ ಥರ ನಾವು ಮಾತನಾಡಬೇಕಾಗುತ್ತೆ. ಬನ್ನಿ ಇವಾಗ ಮುಂದಿನ ವಾಕ್ಯವನ್ನು ನೋಡೋಣ. ವಿಲ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ವೆಲ್ಕಮ್ ಟು ಅವರ್ ಕನ್ನಡ ಲರ್ನಿಂಗ್ ಸಿರೀಸ್. ಅಂದರೆ ಕನ್ನಡದಲ್ಲಿ ಹೇಳೋದು, ನಮ್ಮ ಕನ್ನಡ ಕಲಿಕೆಯ ಸರಣಿಗೆ ಸುಸ್ವಾಗತ. ನೋಡಿ, ವೆಲ್ಕಮ್ ಅನ್ನೋದು ಇಂಗ್ಲೀಷ್ನಲ್ಲಿ ಮೊದಲು ಬಂತು, ಆದರೆ ಆ ವೆಲ್ಕಮ್ ಅನ್ನೋದಕ್ಕೆ ಕನ್ನಡದ ಅರ್ಥ ಬಂದು ಸುಸ್ವಾಗತ ಅಂತ ಹೇಳಿ. ಈ ಸುಸ್ವಾಗತ ಅನ್ನೋದು ವಾಕ್ಯದ ಕೊನೆಗೆ ಹೋಯಿತು. ಕರೆಕ್ಟಾ? ವೆಲ್ಕಮ್ ಟು ಅವರ್ ಕನ್ನಡ ಲರ್ನಿಂಗ್ ಸಿರೀಸ್. ನಮ್ಮ ಕನ್ನಡ ಕಲಿಕೆಯ ಸರಣಿಗೆ ಸುಸ್ವಾಗತ. ಇಲ್ಲಿ ವೆಲ್ಕಮ್ ಅಂದರೆ ಸುಸ್ವಾಗತ, ಅವರ್ ಅಂದರೆ ನಮ್ಮ, ಟು ಅವರ್ ಅಂದರೆ ನಮ್ಮ. ಲರ್ನಿಂಗ್ ಸಿರೀಸ್ ಅಂತ ಹೇಳಿದರೆ ಕಲಿಕೆಯ ಸರಣಿ. ಸುಸ್ವಾಗತ, ನಮ್ಮ ಕನ್ನಡ ಸರಣಿಗೆ ಅಂತ ಹೇಳ್ಬೋದು. ನೋಡಿ, ಇವಾಗ ವೆಲ್ಕಮ್ ಟು ಅವರ್ ಕನ್ನಡ ಸಿರೀಸ್ನ ವೆಲ್ಕಮ್ ಅಂದರೆ ಸುಸ್ವಾಗತ, ನಮ್ಮ ಕನ್ನಡ ಲರ್ನಿಂಗ್ ಸಿರೀಸ್ ಈ ಥರ ಬರುತ್ತೆ. ಈ ಪದಗಳ ಅರ್ಥಗಳನ್ನು ನಾವು ತಿಳ್ಕೊಂಡ್ರೆ ನಾವು ಸುಲಭವಾಗಿ ಇದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು. ನಮ್ಮ ಕನ್ನಡ ಕಲಿಕೆಯ ಸರಣಿಗೆ ಸುಸ್ವಾಗತ. ಅರ್ಥ ಆಯ್ತಲ್ಲ? ಇವಾಗ ಮುಂದಿನ ವಾಕ್ಯಕ್ಕೆ ಹೋಗೋಣ ಬನ್ನಿ. ದಿಸ್ ಕೋರ್ಸ್ ಈಸ್ ಡಿಸೈನ್ಡ್ ಟು ಹೆಲ್ಪ್ ಇಂಗ್ಲೀಷ್ ಸ್ಪೀಕರ್ಸ್. ಇವಾಗ ನೋಡಿ, ದಿಸ್ ಕೋರ್ಸ್ ಅಂದರೆ ಈ ಕೋರ್ಸ್, ಡಿಸೈನ್ ಅಂದರೆ ವಿನ್ಯಾಸ ಅಂತ ಹೇಳ್ಬೋದು. ಟು ಹೆಲ್ಪ್ ಸಹಾಯ ಮಾಡಲು, ಟು ಹೆಲ್ಪ್ ಅಂದರೆ ಸಹಾಯ ಮಾಡಲು. ಇಂಗ್ಲೀಷ್ ಸ್ಪೀಕರ್ಸ್ ಅಂದರೆ ಇಂಗ್ಲೀಷ್ ಮಾತನಾಡುವವರಿಗೆ. ನೋಡಿ, ಇಲ್ಲಿ ಯಾವ ಥರ ಪದಗಳ ಜೋಡಣೆ ಆಗುತ್ತೆ ಅಂದರೆ, ದಿಸ್ ಕೋರ್ಸ್ ಅಂದರೆ ಈ ಕೋರ್ಸ್, ಡಿಸೈನ್ ಅಂದರೆ ವಿನ್ಯಾಸ, ಟು ಹೆಲ್ಪ್ ಅಂದರೆ ಸಹಾಯ ಮಾಡಲು,
ಇಂಗ್ಲೀಷ್ ಸ್ಪೀಕರ್ಸ್ ಅಂದರೆ ಮಾತನಾಡುವವರಿಗೆ. ಈ ಪದಗಳನ್ನ ನಾವು ಜೋಡಣೆ ಮಾಡಬೇಕು ಅಂತ ಹೇಳಿದರೆ ಈ ಕೋರ್ಸನ್ನು ಇಂಗ್ಲೀಷ್ ಮಾತನಾಡುವವರಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಅರ್ಥ ಆಯ್ತಲ್ಲ? ಸೊ ಈ ಥರ ನಾವು ಕನ್ನಡವನ್ನು ಪದ ಜೋಡಣೆಗಳನ್ನು ಮಾಡಬೇಕಾಗುತ್ತೆ. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಇನ್ ದಿ ಸೆಂಟೆನ್ಸ್, ಲರ್ನ್ ಕನ್ನಡ ಇನ್ ಎನ್ ಈಸಿ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್. ಲರ್ನ್ ಮೀನ್ಸ್ ಕಲಿಯುವುದು. ಈಸಿ ಮೀನ್ಸ್ ಸುಲಭವಾಗಿ, ಸುಲಭ ಅಂತ ಹೇಳ್ಬೇಕು. ಈಸಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್, ಹಂತ ಹಂತವಾಗಿ. ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಮೀನ್ಸ್ ಹಂತ ಹಂತವಾಗಿ. ಇದನ್ನು ನಾವು ಯಾವ ಥರ ಪದ ಜೋಡಣೆ ಮಾಡಬೇಕಾಗುತ್ತೆ ಕನ್ನಡದಲ್ಲಿ ಅಂತ ಹೇಳಿದರೆ, ಲರ್ನ್ ಕನ್ನಡ ಅಂದರೆ ಕನ್ನಡವನ್ನು ಕಲಿಯಿರಿ, ಇನ್ ಎನ್ ಈಸಿ ಅಂದರೆ ಸುಲಭವಾಗಿ, ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಹಂತ ಹಂತವಾಗಿ. ಸೊ ಕನ್ನಡವನ್ನು ಸುಲಭವಾಗಿ ಹಂತ ಹಂತವಾಗಿ ಕಲಿಯಿರಿ. Now let's go to the next sentence. Whether you are a complete beginner or looking to strengthen your basics. So ಇಲ್ಲಿ ನೋಡಿ, now see how this the meaning of these letters or meaning of these words. Whether you are a complete beginner, ಇದನ್ನು ನಾವು ಯಾವ ಥರ ಹೇಳ್ಬೋದು ಅಂದರೆ, ನೀವು ಸಂಪೂರ್ಣ ಆರಂಭಿಕರಾಗಿರಲಿ ಅಂತ ಹೇಳಬೇಕಾಗುತ್ತೆ. ಅಂದರೆ ಕಂಪ್ಲೀಟ್ ಅಂತ ಹೇಳಿದರೆ ಸಂಪೂರ್ಣ, ಬಿಗಿನ್ ಅಂದರೆ ಶುರು ಮಾಡುವಂಥವರು, ಆರಂಭಿಕರಾಗಿರುವಂಥವರು. ಸೊ ವೆದರ್ ಯು ಆರ್ ಎ ಕಂಪ್ಲೀಟ್ ಬಿಗಿನರ್ ಅಂದರೆ ನೀವು ಸಂಪೂರ್ಣ ಆರಂಭಿಕರಾಗಿರಲಿ. ಆರ್ ಅಂದರೆ ಅಥವಾ, ಆರ್ ಮೀನ್ಸ್ ಅಥವಾ. ಲುಕ್ಕಿಂಗ್ ಟು ಸ್ಟ್ರೆಂಥನ್ ಯುವರ್ ಬೇಸಿಕ್ಸ್. ಲುಕ್ಕಿಂಗ್ ಅಂದರೆ ಬಯಸುತ್ತಿರೋದು ಅಥವಾ ನೋಡ್ತಾ ಇರೋದು, ಬಯಸುವುದು ಅಥವಾ ನೋಡುವುದು. ಸ್ಟ್ರೆಂಥನ್ ಯುವರ್ ಬೇಸಿಕ್, ಸ್ಟ್ರೆಂತ್ ಅಂತ ಹೇಳಿದರೆ ಬಲಪಡಿಸುವುದು. ಬೇಸಿಕ್ಸ್ ಅಂದರೆ ಮೂಲಭೂತ ಅಂಶಗಳು ಅಂತ ಹೇಳ್ತೀವಿ. ಯುವರ್ ಬೇಸಿಕ್ಸ್ ಅಂದರೆ ನಿಮ್ಮ ಮೂಲಭೂತ ಅಂಶಗಳನ್ನು. ಸೊ ಇವಾಗ ನಾವು ಯಾವ ಥರ ಪದ ಜೋಡಣೆ ಮಾಡೋದು, ಹೌ ಟು ಬಿಲ್ಡ್ ಎ ಸೆಂಟೆನ್ಸ್ ಇನ್ ಕನ್ನಡ ಆರ್ ಹೌ ಟು ಫಾರ್ಮ್ ಎ ಸೆಂಟೆನ್ಸ್ ಇನ್ ಕನ್ನಡ. ವೆದರ್ ಯು ಆರ್ ಎ ಕಂಪ್ಲೀಟ್ ಬಿಗಿನರ್ ಆರ್ ಲುಕಿಂಗ್ ಟು ಸ್ಟ್ರೆಂಥನ್ ಯುವರ್ ಬೇಸಿಕ್ಸ್ ಇನ್ ಕನ್ನಡ, ನೀವು ಸಂಪೂರ್ಣ ಆರಂಭಿಕರಾಗಿರಲಿ ಅಥವಾ ನಿಮ್ಮ ಮೂಲಭೂತ ಅಂಶಗಳನ್ನು ಬಲಪಡಿಸುತ್ತಿರಲಿ. ಸೊ ವಿ ಹ್ಯಾವ್ ಟು ರೀಡ್ ಲೈಕ್ ದಿಸ್, ವಿ ಹ್ಯಾವ್ ಟು ಫಾರ್ಮ್ ಎ ಸೆಂಟೆನ್ಸ್ ಇನ್ ದಿಸ್ ಮ್ಯಾನರ್. ಅರ್ಥ ಆಯ್ತಲ್ಲ? ಸೊ ನಾವು ಈ ಥರ ಸೆಂಟೆನ್ಸ್ ಫಾರ್ಮೇಷನ್ನ ಮಾಡಬೇಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ sentence. We will cover essential vocabulary, sentence structure and pronunciation tips to learn Kannada with fun. Look at here. Illi nodi, we will cover essential vocabulary. Andre will andre ನಾವು ಅಂತ ಹೇಳ್ಬೋದು. ಕವರ್ ಎಸೆನ್ಷಿಯಲ್ ವೊಕ್ಯಾಬ್ಯುಲರಿ. ಇಲ್ಲಿ ಎಸೆನ್ಷಿಯಲ್ ವೊಕ್ಯಾಬ್ಯುಲರಿ ಅಂತ ಹೇಳಿದರೆ ಅಗತ್ಯವಾದ ಶಬ್ದಕೋಶ ಅಂತ ಹೇಳ್ತೀವಿ. ಅಂದರೆ ಎಸೆನ್ಷಿಯಲ್ ಅಂದರೆ ಅಗತ್ಯವಾದ, ವೊಕ್ಯಾಬ್ಯುಲರಿ ಅಂದರೆ ಶಬ್ದಕೋಶ. ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ವಾಕ್ಯ ರಚನೆ. ಸೆಂಟೆನ್ಸ್ ಅಂದರೆ ವಾಕ್ಯ, ಸ್ಟ್ರಕ್ಚರ್ ಅಂದರೆ ರಚನೆ ಮಾಡೋದು. ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ವಾಕ್ಯ ರಚನೆ. ಮತ್ತು ಅಂಡ್ ಅಂದರೆ ಮತ್ತು. ಪ್ರೊನೌನ್ಸಿಯೇಷನ್ ಟಿಪ್ಸ್ ಅಂದರೆ ಉಚ್ಚಾರಣೆ ಸಲಹೆಗಳು. ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ, ಟಿಪ್ಸ್ ಅಂದರೆ ಸಲಹೆಗಳು ಅಂತ ಹೇಳ್ತೀವಿ. ಓಕೆನಾ? ಉಚ್ಚಾರಣೆ ಸಲಹೆಗಳನ್ನು ನೋಡಿ ಸೇರಿಸಿಕೊಂಡಿದ್ದೇವೆ. ಇದು ಎಲ್ಲಿ ಬರುತ್ತೆ ಅಂದರೆ ಕೊನೆಗೆ ಬರುತ್ತೆ. ನಾವು ಹೇಳಿದ್ವಿ ವಿಲ್ ಕವರ್ ಅಂದರೆ ಸೇರಿಸಿಕೊಂಡಿದ್ದೇವೆ. ವಿಲ್ ಕವರ್ ಅಂದರೆ ಸೇರಿಸಿಕೊಂಡಿದ್ದೇವೆ ಅಂತ ಹೇಳಬೇಕಾಗುತ್ತೆ. ಇವಾಗ ವಿಲ್ ಕವರ್ ಎಸೆನ್ಷಿಯಲ್ ವೊಕ್ಯಾಬ್ಯುಲರಿ, ಸೆಂಟೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಟಿಪ್ಸ್ ಟು ಲರ್ನ್ ಕನ್ನಡ ವಿತ್ ಫನ್. ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು. ಹೌ ಟು ಟ್ರಾನ್ಸ್ಲೇಟ್ ಇನ್ ಕನ್ನಡ ಅಂದರೆ ಕನ್ನಡವನ್ನು ಮೋಜಿನಿಂದ ಕಲಿಯಲು ನಾವು ಅಗತ್ಯವಾದ ಶಬ್ದಕೋಶ, ವಾಕ್ಯ ರಚನೆ ಮತ್ತು ಉಚ್ಚಾರಣೆ ಸಲಹೆಗಳನ್ನು ಸೇರಿಸಿಕೊಂಡಿದ್ದೇವೆ. ಇಲ್ಲಿ ನೀವು ನೋಡಿ,
ಎಸೆನ್ಷಿಯಲ್ ವೊಕ್ಯಾಬ್ಯುಲರಿ, ಸೆಂಟೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಸ್ಟಿಪ್ ಟು ಲರ್ನ್ ಕನ್ನಡ ವಿತ್ ಫನ್. ಫನ್ ಅಂದರೆ ಮೋಜು ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಫನ್ ಅನ್ನೋದು ಕೊನೆಗೆ ಬಂತು ನೋಡಿ. ಲರ್ನ್ ಕನ್ನಡ ವಿತ್ ಫನ್ ಅನ್ನೋದು ಕೊನೆಗೆ ಬಂತು. ಇವಾಗ ನಾವೇನು ಮಾಡ್ತೀವಿ, ಕನ್ನಡವನ್ನು ಮೋಜಿನಿಂದ ಅಂತ ಸೇರ್ತೀವಿ. ಈ ಸೆಂಟೆನ್ಸ್ ಫಾರ್ಮೇಷನ್ನ ಸ್ವಲ್ಪ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ದ ಅನದರ್ ಸೆಂಟೆನ್ಸ್. ನಾವು ಮುಂದಿನ ವಾಕ್ಯಕ್ಕೆ ಹೋಗೋಣ. ಈಚ್ ಲೆಸನ್ ವಿಲ್ ಇಂಟ್ರೊಡ್ಯೂಸ್ ನ್ಯೂ ವರ್ಡ್ಸ್, phrases and expressions commonly used in your daily life and helping you to build confidence to communicate effectively. ಈ ಸೆಂಟೆನ್ಸ್ನ ನಾವು ನೋಡೋದಾದರೆ ಹೌ ಟು ಟ್ರಾನ್ಸ್ಲೇಟ್ ಇಟ್ ಟು ಕನ್ನಡ. ನಾವು ಈಚ್ ಲೆಸನ್ ಅಂದರೆ ಪ್ರತಿ ಪಾಠ, ಲೆಸನ್ ಮೀನ್ಸ್ ಪಾಠ, ಈಚ್ ಅಂದರೆ ಪ್ರತಿ, ವಿಲ್ ಇಂಟ್ರೊಡ್ಯೂಸ್ ನ್ಯೂ ವರ್ಡ್ಸ್. ನ್ಯೂ ವರ್ಡ್ಸ್ ಅಂದ್ರೇನು? ಹೊಸ ಪದಗಳು. ಕರೆಕ್ಟಾ? ನ್ಯೂ ವರ್ಡ್ಸ್ ಅಂದರೆ ಹೊಸ ಪದಗಳು. ಫ್ರೇಸಸ್ ಅಂದರೆ ಪದಗುಚ್ಛಗಳು. ವರ್ಡ್ಸ್ ಅಂದರೆ ಪದಗಳು, ಫ್ರೇಸಸ್ ಅಂದರೆ ಪದಗುಚ್ಛಗಳು, ಅಂಡ್ ಅಂದರೆ ಮತ್ತು, ಎಕ್ಸ್ಪ್ರೆಷನ್ಸ್ ಅಂದರೆ ಅಭಿವ್ಯಕ್ತಿಗಳು ಅಂತ ಹೇಳ್ತೀವಿ. ಎಕ್ಸ್ಪ್ರೆಷನ್ಸ್ ಅಂದರೆ ಅಭಿವ್ಯಕ್ತಿಗಳು, ನಾವು ವ್ಯಕ್ತಪಡಿಸುವುದು, ಅದಕ್ಕೆ ಅಭಿವ್ಯಕ್ತಿಗಳು ಅಂತ ಹೇಳ್ತೀವಿ. ಕಾಮನ್ಲಿ ಯೂಸ್ಡ್ ಇನ್ ಎ ಡೈಲಿ ಲೈಫ್. ಕಾಮನ್ಲಿ ಅಂದರೆ ಸಾಮಾನ್ಯವಾಗಿ, ಯೂಸ್ಡ್ ಇನ್ ಎ ಡೈಲಿ ಲೈಫ್ ಬಳಸುವ ಅಂದರೆ ದೈನಂದಿನ ಜೀವನದಲ್ಲಿ. ಡೈಲಿ ಲೈಫ್ ಅಂದರೆ ದೈನಂದಿನ ಜೀವನದಲ್ಲಿ, ಕಾಮನ್ಲಿ ಅಂದರೆ ಸಾಮಾನ್ಯವಾಗಿ, ಯೂಸ್ ಅಂದರೆ ಬಳಸುವುದು. ಆ್ಯಂಡ್ ಹೆಲ್ಪಿಂಗ್ ಯು ಬಿಲ್ಡ್ ಕಾನ್ಫಿಡೆನ್ಸ್ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ. ಆ್ಯಂಡ್ ಅಂದರೆ ಮತ್ತು, ಹೆಲ್ಪಿಂಗ್ ಯು ಟು ಬಿಲ್ಡ್ ಕಾನ್ಫಿಡೆನ್ಸ್ ಅಂದರೆ ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಓಕೆನಾ? ಹೆಲ್ಪಿಂಗ್ ಯು ಟು ಬಿಲ್ಡ್ ಕಾನ್ಫಿಡೆನ್ಸ್ ಅಂತ ಹೇಳಿದರೆ, ಹೆಲ್ಪಿಂಗ್ ಯು ಟು ಬಿಲ್ಡ್ ಕಾನ್ಫಿಡೆನ್ಸ್ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಅಂತ ಹೇಳಿದರೆ, ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ನಮಗೆ ಸಹಾಯ ಮಾಡುತ್ತದೆ. ಅರ್ಥ ಆಯ್ತಾ? ನಿಮಗೆ ಸಹಾಯ ಮಾಡುತ್ತದೆ. ಹೆಲ್ಪಿಂಗ್ ಯು ಟು ಬಿಲ್ಡ್ ಕಾನ್ಫಿಡೆನ್ಸ್ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಅಂದರೆ ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಇದನ್ನು ಪ್ರತಿ ಪಾಠವು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವ ಹೊಸ ಪದಗಳು, ಪದಗುಚ್ಛಗಳು ಮತ್ತು ಅಭಿವ್ಯಕ್ತಿಗಳನ್ನು ಪರಿಚಯಿಸುತ್ತದೆ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ವಿಲ್ ಗೋ ಟು ದ ನೆಕ್ಸ್ಟ್ ಸೆನ್ಟೆನ್ಸ್. ಕನ್ನಡ ಈಸ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ರಿಚ್ ಇನ್ ಕಲ್ಚರ್. ಕನ್ನಡ ಈಸ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಂದರೆ ಸುಂದರವಾದ ಭಾಷೆಯಾಗಿದೆ. ಬ್ಯೂಟಿಫುಲ್ ಅಂದರೆ ಸುಂದರ, ಲ್ಯಾಂಗ್ವೇಜ್ ಅಂದರೆ ಭಾಷೆ. ಅಂದರೆ ಕನ್ನಡ ಈಸ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ರಿಚ್ ಇನ್ ಕಲ್ಚರ್. ರಿಚ್ ಅಂದರೆ ಸಮೃದ್ಧವಾಗಿರುವ ಅಂತ ಹೇಳ್ಬೋದು. ಕಲ್ಚರ್ ಅಂದರೆ ಸಂಸ್ಕೃತಿ. ಇದನ್ನು ನಾವು ಕನ್ನಡವು ಸಂಸ್ಕೃತಿಯಲ್ಲಿ ಸಮೃದ್ಧವಾಗಿರುವ ಸುಂದರವಾದ ಭಾಷೆಯಾಗಿದೆ ಅಂತ ಹೇಳ್ಬೇಕಾಗುತ್ತೆ. We'll go to the next sentence. Through these lessons, you will gain the skills to connect with native speakers and explore Karnataka's heritage. ಅಂದರೆ ಹೌ ಟು ಟ್ರಾನ್ಸ್ಲೇಟ್ ಇಂಟು ಕನ್ನಡ. ನಾವು ಕನ್ನಡದಲ್ಲಿ ಯಾವ ಥರ ಹೇಳೋದು? ಈ ಪದಗಳ ಮೂಲಕ ನೀವು ಸ್ಥಳೀಯ ಭಾಷಿಕರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಕರ್ನಾಟಕದ ಪರಂಪರೆಯನ್ನು ಅನ್ವೇಷಿಸಲು ಕೌಶಲ್ಯಗಳನ್ನು ಪಡೆಯುತ್ತೀರಿ. ಇಲ್ಲಿ ನೋಡಿ, ಥ್ರೂ ದೀಸ್ ಲೆಸನ್ಸ್ ಅಂದರೆ ಈ ಪಾಠಗಳ ಮೂಲಕ. ನೋಡಿ, ಈ ಸೆಂಟೆನ್ಸ್ಗೆ ಕನ್ನಡ ಅರ್ಥ ಇಲ್ಲೇ ಬಂದಿದೆ. ಥ್ರೂ ದೀಸ್ ಲೆಸನ್ಸ್ ಅಂದರೆ ಈ ಪಾಠಗಳ ಮೂಲಕ. ಕೆಲವು ಪದಗಳು ಮಾತ್ರ ಸ್ವಲ್ಪ ಹಿಂದೆ ಮುಂದೆ ಆಗ್ತವೆ, ಕೆಲವು ಅಲ್ಲೇ ಬರುತ್ತೆ. ನೀವು ಸ್ಥಳೀಯ ಭಾಷಿಕರೊಂದಿಗೆ ಅಂದರೆ ನೀವು ಸ್ಥಳೀಯ ಭಾಷಿಕರೊಂದಿಗೆ ಅಂತ ಹೇಳಿದರೆ ಸಂಪರ್ಕ ಸಾಧಿಸಲು, ನೀವು ಸ್ಥಳೀಯ ಭಾಷಿಕರೊಂದಿಗೆ ಸಂಪರ್ಕ ಸಾಧಿಸಲು ಅಂದರೆ ಟು ಕನೆಕ್ಟ್ ವಿತ್ ನೇಟಿವ್ ಸ್ಪೀಕರ್ಸ್. ಸ್ಥಳೀಯ ನೇಟಿವ್ ಸ್ಪೀಕರ್ಸ್ ಅಂದರೆ ಸ್ಥಳೀಯ ಭಾಷಿಕರು ಅಂತ ಹೇಳ್ಬೋದು. ಸಂಪರ್ಕ ಸಾಧಿಸಲು ಅಂದರೆ ಟು ಕನೆಕ್ಟ್ ವಿತ್. ಓಕೆನಾ?
ಆ್ಯಂಡ್ ಎಕ್ಸ್ಪ್ಲೋರ್ ಕರ್ನಾಟಕಸ್ ಹೆರಿಟೇಜ್, ಕರ್ನಾಟಕದ ಪರಂಪರೆಯನ್ನು ಅಂತ ಹೇಳ್ತೀವಿ. ಓಕೆನಾ. ಇಲ್ಲಿ ನಾವು ಏನು ಹೇಳಬೇಕು ಅಂತಂದರೆ, ಈ ಪಾಠಗಳ ಮೂಲಕ ನೀವು ಸ್ಥಳೀಯ ಭಾಷಿಕರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಕರ್ನಾಟಕದ ಪರಂಪರೆಯನ್ನು ಅನ್ವೇಷಿಸಲು ಕೌಶಲ್ಯಗಳನ್ನು ಪಡೆಯುತ್ತೀರಿ. ಇದು ಥ್ರೂ ದೀಸ್ ಲೆಸನ್ಸ್ ಯು ವಿಲ್ ಗೇನ್ ದ ಸ್ಕಿಲ್ ಟು ಕನೆಕ್ಟ್ ವಿತ್ ನೇಟಿವ್ ಸ್ಪೀಕರ್ಸ್ ಆ್ಯಂಡ್ ಎಕ್ಸ್ಪ್ಲೋರ್ ಕರ್ನಾಟಕಸ್ ಹೆರಿಟೇಜ್. ಬನ್ನಿ, ವಿಲ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. And you also can practice English along with Kannada. Subsequently, you can improve your English speaking skill also. And ಅಂದರೆ ಮತ್ತು ನಾನು ಮುಂಚೆನೇ ಹೇಳಿದ್ದೀನಿ, ಆಲ್ಸೋ ಯು ಕ್ಯಾನ್ ಪ್ರಾಕ್ಟೀಸ್ ಇಂಗ್ಲೀಷ್ ಅಲಾಂಗ್ ವಿತ್ ಕನ್ನಡ, ಅಂದರೆ ನೀವು ಕನ್ನಡದೊಂದಿಗೆ ಇಂಗ್ಲೀಷನ್ನು ಅಭ್ಯಾಸ ಮಾಡಬಹುದು. ಸಬ್ಸಿಕ್ವೆಂಟ್ಲಿ ಅಂದರೆ ಹಾಗೆಯೇ ನೀವು ನಿಮ್ಮ ಇಂಗ್ಲೀಷ್ ಮಾತನಾಡುವ ಕೌಶಲ್ಯವನ್ನು ಕೂಡ ಸುಧಾರಿಸಬಹುದು. ಸಬ್ಸಿಕ್ವೆಂಟ್ಲಿ ಅಂದರೆ ಹಾಗೆ, ಯು ಕ್ಯಾನ್ ಇಂಪ್ರೂವ್ ಯುವರ್ ಇಂಗ್ಲೀಷ್ ಅಂದರೆ ನೀವು ನಿಮ್ಮ ಇಂಗ್ಲೀಷ್ ಮಾತನಾಡುವ ಸ್ಪೀಕಿಂಗ್ ಸ್ಕಿಲ್ ಆಲ್ಸೋ, ಸ್ಕಿಲ್ ಅಂದರೆ ಕೌಶಲ್ಯ, ಸ್ಪೀಕಿಂಗ್ ಸ್ಕಿಲ್ ಆಲ್ಸೋ ಅಂದರೆ ಕೌಶಲ್ಯವನ್ನು ಕೂಡ ಸುಧಾರಿಸಬಹುದು. ಆ್ಯಂಡ್ ಯು ಆಲ್ಸೋ ಕ್ಯಾನ್ ಇಂಪ್ರೂವ್, ಓಕೆ, and also can practice English along with Kannada. Subsequently, you can improve your English speaking skill also. ಮತ್ತು ನೀವು ಕನ್ನಡದೊಂದಿಗೆ ಇಂಗ್ಲೀಷ್ ಅಭ್ಯಾಸ ಮಾಡಬಹುದು, ಹಾಗೆ ನೀವು ನಿಮ್ಮ ಇಂಗ್ಲೀಷ್ ಮಾತನಾಡುವ ಕೌಶಲ್ಯವನ್ನು ಸುಧಾರಿಸಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ನೀವು ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಹಾಗೆ ಇಂಗ್ಲೀಷ್ ಮುಖಾಂತರ ಕನ್ನಡವನ್ನು ಕೂಡ ನೀವು ಅಭ್ಯಾಸ ಮಾಡಬಹುದು. ನೀವು ಯಾರಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಮುಂದೆ ಬರುವಂಥ ಎಪಿಸೋಡ್ಗಳ ಮುಖಾಂತರ ನೀವು ಪ್ರಾಕ್ಟೀಸ್ ಮಾಡುವುದರೊಂದಿಗೆ ಕನ್ನಡವನ್ನು ನೀವು ಅಭ್ಯಾಸ ಮಾಡಬಹುದು. ಅದೇ ಥರ ಇಂಗ್ಲೀಷ್ ಕೂಡ ನೀವು ಕಲಿಬಹುದು. ಮುಂದಿನ ಸರಣಿಯಲ್ಲಿ ಭೇಟಿಯಾಗೋಣ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.